ವೆಲ್ಕಮ್ ಬ್ಯಾಕ್. ಈ ಸುದ್ದಿ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದು ನಿಶ್ಚಿತ, ಯಾವುದೇ ಅನುಮಾನ ಬೇಡ. ಮಾಜಿ ಸಚಿವ KN ರಾಜಣ್ಣ ಅವರು ಕೊಟ್ಟಿರುವಂತ ಹೇಳಿಕೆ ಅದು ರಿಪಬ್ಲಿಕ್ ಕನ್ನಡದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದು ನಿಶ್ಚಿತ. ಇದು ಈ ಕ್ಷಣದ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ಸುದ್ದಿ, ಜೊತೆಗೆ ಎಕ್ಸ್ಕ್ಲೂಸಿವ್ ಸುದ್ದಿ. ಪವರ್ ಶೇರಿಂಗ್ ಹಗ್ಗ ಜಗ್ಗಾಟ ನಡೀತಾ ಇದೆ. ಇದರ ನಡುವೆ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ ಮಾಜಿ ಸಚಿವ KN ರಾಜಣ್ಣ. ಹಾಗಾದ್ರೆ ಆ ಬಾಂಬ್ ಎಂತದ್ದು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ ಸಂದರ್ಭದಲ್ಲಿ KN ರಾಜಣ್ಣ ಅವರು ಸ್ಫೋಟಕ ಮಾತುಗಳನ್ನು ಆಡಿದ್ದಾರೆ. ಆ ಮಾತುಗಳು ಕಾಂಗ್ರೆಸ್ ಪಾಳ್ಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಪವರ್ ಶೇರಿಂಗ್ ಬಗ್ಗೆ ಚರ್ಚೆಗಳು ನಡೀತಾನೆ ಇದೆ. ನಿತ್ಯ ನಿರಂತರ ಅನ್ನುವ ರೀತಿಯಲ್ಲಿ ಅದು ಮುನ್ನೆಲೆಗೆ ಬರ್ತಾನೆ ಇದೆ. ಹಾಗಾದ್ರೆ KN ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ನ ಸಂದರ್ಭದಲ್ಲಿ ಕೊಟ್ಟಂತ ಸ್ಫೋಟಕ ಹೇಳಿಕೆ ಏನು ಗೊತ್ತಾ? ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ನ ಸಂದರ್ಭದಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಡ್ತಾರೆ. ಆ ಹೇಳಿಕೆ DK ಶಿವಕುಮಾರ್ ಅವರೇನಾದ್ರೂ ಮುಖ್ಯಮಂತ್ರಿ ಆಗಿದ್ದೆ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗವನ್ನ ಜಡಿಯಬೇಕಾಗುತ್ತೆ ಅನ್ನುವ ಅರ್ಥದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. DK ಶಿವಕುಮಾರ್ ಅವರು CM ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದೊಡ್ಡ ಬೀಗ ಬೀಳುತ್ತೆ ಅಂತೇಳಿ, ರಾಜ್ಯದ ಕಾಂಗ್ರೆಸ್ ಕಚೇರಿಗಳಿಗೆ ಬೀಗ ಹಾಕಬೇಕಾಗುತ್ತೆ ಅಂತೇಳಿ ಮಾಜಿ ಸಚಿವ KN ರಾಜಣ್ಣ ಅವರು ರಿಪಬ್ಲಿಕ್ ಕನ್ನಡದ ಮೆಗಾ ಡಿಬೇಟ್ನ ಸಂದರ್ಭದಲ್ಲಿ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಮಹಾಭಾರತದಲ್ಲಿ ರಾಜಣ್ಣ ಅವರ ಸ್ಫೋಟಕ ಮಾತಿದು. DK ಶಿವಕುಮಾರ್ ಅವರ ಹಣೆ ಬರಹದಲ್ಲಿ CM ಆಗೋದಿದ್ರೆ ಆಗ್ಲಿ, ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ದಪ್ಪ ಬೀಗ ಹಾಕಬೇಕಾಗಬಹುದು. ಹೈಕಮಾಂಡ್ ಎಲ್ಲರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡುತ್ತೆ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ KN ರಾಜಣ್ಣ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿದ್ದಾರೆ. ಅವರು ರಿಶಫಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನೀವೇ ಎಲ್ಲ ಹೇಳ್ತಾ ಇದ್ರು. ಮತ್ತೆ ಇನ್ನೊಬ್ರು ಹೇಳ್ತಾ ಇದ್ರು, ಮುಖಂಡರು ರಿಶಫಲ್ ಇಲ್ಲ ಅಂತ ಹೇಳ್ತಾ ಇದ್ರು. ಇದೆಯೋ ಇಲ್ವೋ ಅಂತಕ್ಕಂಥ ಪ್ರಶ್ನೆಗೆ ನಾನು ನಮ್ಮ ಸ್ನೇಹಿತರಿಗೆ ಉತ್ತರ ಹೇಳಿದ್ದು, ನೋಡಪ್ಪ, ಸಿದ್ದರಾಮಯ್ಯನವ್ರು ಏನಾದರೂ ರೀಶಫಲ್ ಮಾಡಲಿಕ್ಕೆ ಹೈಕಮಾಂಡ್ ಅವರು ಅವಕಾಶ ಕೊಟ್ಟರೆ ಅವರೇ ಇರ್ತಾರೆ. ಅವರು ರೀಶಫಲ್ ಮಾಡಲಿಕ್ಕೆ ಅವಕಾಶ ಕೊಡದೇ ಇದ್ದರೆ ರಾಜಕೀಯ ಸ್ಥಿತ್ಯಂತರಗಳು ಬೇರೆ ಬೇರೆ ರೀತಿಯಲ್ಲಿ ಆಗ್ತವೆ, ನಡವಳಿಕೆಗಳು ಅಂತ ಹೇಳಿದ್ದೀನಿ. ಅದು ಏನಾಗ್ತದೆ ಏನು ಬಿಡುತ್ತೆ ಅಂತೇಳಿ ಊಹೆಗೆ ಈಗಲೇ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ DK ಶಿವಕುಮಾರ್ ಅವರ ನೇತೃತ್ವದಲ್ಲೇನೆ ಶಫಲ್ ಆಗುವಂತ ಪರಿಸ್ಥಿತಿ ಬಂದ್ರೆ, ಸ್ಥಿತ್ಯಂತರಗಳು ಅದಕ್ಕೆ ಪೂರಕವಾಗಿ ಆದ್ರೆ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಅವಕಾಶಗಳು ವಿರಳ ಅಂತ ಹೇಳಿ ಮಾತನಾಡ್ತಿದ್ದಾರೆ. ನಿಜ? DK ಶಿವಕುಮಾರ್ ಶಫಲ್ ಮಾಡಕ್ಕೆ ಅವ್ರು ಮುಖ್ಯಮಂತ್ರಿನೇ ಆಗಿಲ್ವಲ್ಲ. ಆದ್ರೆ ಮಂತ್ರಿಮಂಡಲ ಫಾರ್ಮೇಶನ್ ಅದು. ನೀವ್ ಒಳಗ್ ಹೋಗ್ತೀರಾ ಅನ್ನೋದು ಪ್ರಶ್ನೆ. ನಾನು ಒಳಗ್ ಹೋಗ್ತೀನೋ ಬಿಡ್ತೀನೋ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ನೇರವಾಗಿ ಪ್ರಶ್ನೆ ಕೇಳ್ತೀನಿ ಸರ್. ರಾಜಣ್ಣ ಅವ್ರಿಗೂ DK ಶಿವಕುಮಾರ್ ಅವ್ರಿಗೂ ಸರಿ ಹೊಂದೋದೇ ಇಲ್ಲ ಅಂತ ಹೇಳಿ ಅನೇಕರು ಮಾತನಾಡ್ತಾರೆ. ಅನೇಕ ಪ್ರಸಂಗಗಳು ಕೂಡ ಅದಕ್ಕೆ ಪೂರಕವಾಗಿ ನಡೆದು ಹೋಯ್ತು. ನಿಜಾನ DK ಶಿವಕುಮಾರ್ ಅವ್ರಿಗೂ ರಾಜಣ್ಣ ಅವ್ರಿಗೂ ಎಣ್ಣೆ ಸೀಕೆಕಾಯಿ ಸಂಬಂಧ? ನನಗೂ DK ಶಿವಕುಮಾರ್ ಅವ್ರಿಗೂ ಯಾವುದೇ ವೈಯಕ್ತಿಕ ವಿರೋಧಾಭಾಸಗಳು ಇಲ್ಲ. ಕೆಲವೊಮ್ಮೆ ಸೈದ್ಧಾಂತಿಕವಾಗಿ ನಮಗೂ ಅವ್ರಿಗೂ ವ್ಯತ್ಯಾಸ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ಯಾವುದೇ ಮನುಷ್ಯ, ನಮ್ಮಲ್ಲಿ ಯಾರೇ ಆಗಲಿ, ಅವ್ನು ಬಡವ ಇರಲಿ, ಬಲ್ಲಿದ ಇರಲಿ, ಅಧಿಕಾರದಲ್ಲಿ ಇರಲಿ, ಅಧಿಕಾರದಲ್ಲಿ ಇಲ್ಲದೆ ಇರಲಿ, ಅವನಿಗೆ ನಾವು ಗೌರವಯುತವಾಗಿ ಮಾತಾಡ್ತಾರೆ, ಅವರು ನಮಗೆ ಗೌರವ ಕೊಡ್ತಾರೆ. ನಾವು ಅವ್ರಿಗೆ ಗೌರವ ಕೊಡದೇ ಇದ್ರೆ ಅವನ್ಯಾಕೆ ನಮಗೆ ಗೌರವ ಕೊಡ್ತಾರೆ? ನಾವ್ಯಾಕೆ ಗೌರವ ನಿರೀಕ್ಷೆ ಮಾಡಬೇಕು? ಆ ರೀತಿ ವಾತಾವರಣ ಅಷ್ಟೇ. ಅಂದ್ರೆ DK ಶಿವಕುಮಾರ್ ಅವರ ರಾಜಕೀಯ ನಡವಳಿಕೆಗಳಲ್ಲಿ ಇನ್ನೂ ಸುಧಾರಣೆ ಆಗಬೇಕು ಅನ್ನೋದು ನಿಮ್ಮ ಅನುಭವ, ಹಾಗೆ ಹಿರಿತನದ ಅಬ್ಸರ್ವೇಷನ್? ನನ್ನ ಅನುಭವ, ನನ್ನ ಹಿರಿತನದಲ್ಲ, ಜನ ಹೇಳ್ತಕ್ಕಂಥದ್ದು ಬದಲಾವಣೆಗಳು ಆಗಬೇಕು ಅಂತೇಳಿ. DK ಶಿವಕುಮಾರ್ ಅವರ ನಡವಳಿಕೆಯಲ್ಲಿ ನಾನು ಹೇಳ್ತಕ್ಕಂಥದ್ದಲ್ಲ, ಜನರ ಆ ರೀತಿಯ ನಿರೀಕ್ಷೆ ಇದೆ.
ಈಗ ಡಿ ಕೆ ಶಿವಕುಮಾರ್ ಅವರ ಹೆಸರು ಪ್ರಸ್ತಾಪ ಆಗದಿದ್ರು ಕೂಡ ನೀವು ಕೆಲವೊಂದಷ್ಟು ವಿಚಾರ ಪ್ರಸ್ತಾಪ ಮಾಡಿದಾಗ ಇಂಡೈರೆಕ್ಟ್ಲಿ ಡಿ ಕೆ ಶಿವಕುಮಾರ್ ಅವರದ್ದೇ ಮುಖಗಳು ಮುನ್ನೆಲೆಗೆ ಬರ್ತಾ ಇದೆ. ಈಗ ಡಿ ಕೆ ಶಿವಕುಮಾರ್ ಮುನ್ನೆಲೆಗೆ ಹೆಸರು ಬಂದು ಮುಖ್ಯಮಂತ್ರಿ ಆಗ್ತಾರೆ, ಆಗ್ಲೇ ಅವ್ರ ಹಣೆನಲ್ಲಿ ಬರ್ದಿದ್ರೆ ನಮ್ದೇನು ಅಡ್ಡಿ ಇಲ್ಲ. ಆದ್ರೆ ಕಾಂಗ್ರೆಸ್ಗೆ ದಪ್ಪದೊಂದು ಬೀಗ ತಯಾರು ಮಾಡಿ ನವತಾಲ್ ಬೀಗ ಏನೋ ಹೇಳ್ತಾವ್ರಲ್ಲ, ಅದೇನೋ ಬಹಳ ಒಳ್ಳೆ ಬೀಗ ಅಂತೇಳಿ, ಆ ತರದೊಂದು ಬೀಗ ಎಲ್ಲ ಕಾಂಗ್ರೆಸ್ ಆಫೀಸ್ಗೆ ಹಾಕ್ಬೋದು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಅಲ್ಲಲ್ಲ, ಆ ರೀತಿ ನಾನು ಹೇಳೋದಲ್ಲಮ್ಮ. ಬೆಳಗ್ಗೆ ಜನ ನಮ್ಗೆ ಬಂದು ಹೇಳ್ತಾ ಇರ್ತಾರಲ್ಲ. ಅಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಬೀಗ ಈಗ ನೀವ್ಗೆ ಇನ್ನೊಂದು ನಾನು ಸ್ಪಷ್ಟ ಮಾಡ್ತೇನೆ, ಯಾರೇ ಮಂತ್ರಿ ಆಗೋದಿರ್ಲಿ, ಯಾರೇ ಮುಖ್ಯಮಂತ್ರಿ ಆಗೋದಿರ್ಲಿ, ಅದೆಲ್ಲವೂ ಕೂಡ ಅಂತಿಮವಾಗಿ ದೆಹಲಿ ಬೃಹಸ್ಪತಿಗಳು, ದೆಹಲಿಲಿ ಇರ್ತಕ್ಕಂಥ ನಾಯಕರುಗಳು ತೀರ್ಮಾನ ಮಾಡುವಂಥದ್ದು. ಗೊತ್ತಾಯ್ತಾ? ಇಲ್ಲಿ ಅವ್ರು ಯಾರು ಮಾಡೋದಿಲ್ಲ. ಆದ್ರಿಂದ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ದೆಹಲಿನಲ್ಲಿ ಏನ್ ತೀರ್ಮಾನ, ಬಿಜೆಪಿನಲ್ಲೂ ಅಷ್ಟೇ, ಕಾಂಗ್ರೆಸ್ ಪಾರ್ಟಿನಲ್ಲೂ ಅಷ್ಟೇ, ಅಂತಿಮವಾಗಿ ಇವರೆಲ್ಲ ಅಭಿಪ್ರಾಯ ಕೇಳ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಭಿಪ್ರಾಯ ಕೇಳಿ ಅಂತಿಮವಾಗಿ ಅವ್ರು ನಿರ್ಣಯ ತಗೊಳ್ತಾರೆ. ಆ ನಿರ್ಣಯ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, KN ರಾಜಣ್ಣ ಅವರ ಮಾತಿನ ಮರ್ಮ ಏನು? ನಾಗೇಂದ್ರ, ಮೊದಲನೇದಾಗಿ KN ರಾಜಣ್ಣರವರ ಮಾತಿನ ಮರ್ಮವನ್ನ ನೋಡೋದಾಯ್ತು ಅಂದ್ರೆ ಪರಮೇಶ್ವರ್ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, HC ಮಾದೇಪ್ಪನವರ ಆಗಿರ್ಬೋದು, ಇವ್ರಿಗಿರುವಂತ ಜನ ಬೆಂಬಲ ಈ ಸದ್ದ ಮಟ್ಟಿಗೆ DCM DK ಶಿವಕುಮಾರ್ಗೆ ಎಲ್ಲ. ಅವ್ರು ಏನಿದ್ರು ಕೂಡ ಕೇವಲ ಒಂದು ಸಮುದಾಯವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಿರುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಜೊತೆಗೆ CM ಆಗಬೇಕು ಅನ್ನೋ ಒಂದು ಪೈಪೋಟಿಯಲ್ಲಿ ಇರೋದ್ರಿಂದ ಯಾವ ಅಧಿಕಾರಿಗಳಿಗೂ ಯಾವ ರಾಜಕಾರಣಿಗಳಿಗೂ ಕೂಡ ಗೌರವವನ್ನ ನೀಡ್ತಾ ಇಲ್ಲ, ಕೇವಲ ಅವರ ಕುರ್ಚಿಯ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇರೋದ್ರಿಂದ ಅಂತಹ ವ್ಯಕ್ತಿಯನ್ನ CM ಮಾಡಿದ್ರೆ ರಾಜ್ಯದಲ್ಲಿರುವ ಅಷ್ಟು ಕಾಂಗ್ರೆಸ್ ಆಫೀಸ್ಗಳಿಗೆ ಬೀಗ ಜಡಿಯುವಂತ ಪರಿಸ್ಥಿತಿ ಬರುತ್ತೆ ಅನ್ನುವಂತ ಮುಖಾಂತರ ಅವ್ರು ಹೇಳ್ತಿರುವಂತದ್ದು. DCM DK ಶಿವಕುಮಾರ್ಗೆ ಯಾವ ಹಿರಿಯ ರಾಜಕಾರಣಿಯ ಬೆಂಬಲವೂ ಇಲ್ಲ, ಯಾರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ DK ಶಿವಕುಮಾರ್ ಅವರು ಮಾಡಿಲ್ಲ. ಈ ಕಾರಣದಿಂದ DK ಶಿವಕುಮಾರ್ ಅವರನ್ನ CM ಮಾಡಿದ್ರೆ ಒಂದು ವೇಳೆ ಯಾವೆಲ್ಲ ರೀತಿಯಾದಂತ ವ್ಯತಿರಿಕ್ತ ಪರಿಣಾಮಗಳನ್ನ ರಾಜ್ಯ ಎದುರಿಸಬೇಕಾಗತ್ತೆ, ರಾಜ್ಯದ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗತ್ತೆ ಅನ್ನೋ ಒಂದು ಆಲೋಚನೆಯನ್ನ AICC ಮಾಡಬೇಕು ಅಂತ ಪರೋಕ್ಷವಾಗಿ AICCಗೂ ಕೂಡ ಸೂಚನೆ ಅಥವಾ ಮಾಹಿತಿಯನ್ನು ನೀಡಿರುವಂತ ಕೆಲಸವನ್ನ ರಾಜಣ್ಣರವರು ಈಗ ಮಾಡಿರುವಂತದ್ದು. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಈಗಾಗಲೇ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯುವುದಕ್ಕೂ ಮೊದಲೇ ತಾನೇ ಸೂಪರ್ CM ಅನ್ನೋ ಒಂದು ಧಾಟಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಇದನ್ನ ಕೂಡಲೇ ಕಡಿವಾಣ ಹಾಕದೆ ಹೋಯ್ತು ಅಂದ್ರೆ ಮುಂದೊಂದು ದಿನ ಖಂಡಿತವಾಗಿಯೂ ರಾಜ್ಯವನ್ನ ಮಾರಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ ಅನ್ನೋ ಒಂದು ಧಾಟಿಯಲ್ಲಿ ರಾಜಣ್ಣರವರು ಮಾತಾಡಿರುವಂತ ಮರ್ಮವನ್ನ ನೋಡಿದಾಗ ಯಾವುದೇ ಕಾರಣಕ್ಕೂ DCM ರನ್ನ CM ಮಾಡಬಾರದು ಅನ್ನೋ ಒಂದು ಹಕ್ಕೊತ್ತಾಯವನ್ನ ಹೈಕಮಾಂಡ್ ಮುಂದೆ ಇಟ್ಟಂತೆ ಇರುವಂತದ್ದು. ನಾಗೇಂದ್ರ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಮರ್ಮವನ್ನ ನೋಡಿದಾಗ ಯಾವುದೇ ಕಾರಣಕ್ಕೂ DCM ರನ್ನ CM ಮಾಡಬಾರದು ಅನ್ನೋ ಒಂದು ಹಕ್ಕೊತ್ತಾಯವನ್ನ ಹೈಕಮಾಂಡ್ ಮುಂದೆ ಇಟ್ಟಂತೆ ಇರುವಂತದ್ದು. ನಾಗೇಂದ್ರ, ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.